ವಿಶ್ವವಾಣಿ ಟಿವಿ ಸ್ಪೆಷಲ್ ಅರ್ಪಿಸುವ ಜ್ಯೋತಿಷ್ಯ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ನಾನು ಸ್ವಾತಿ ಕೃಷ್ಣ. 2025 ಇದೇ ಬರುವ ಮಾರ್ಚ್ 29ನೇ ತಾರೀಕಿನಂದು ಕುಂಭರಾಶಿಯಿಂದ ಮೀನರಾಶಿಗೆ ಶನಿಯ ಪ್ರವೇಶವಾಗುತ್ತೆ. ಇದು ದ್ವಾದಶ ರಾಶಿಗಳ ಮೇಲೆ ಯಾವ ರೀತಿಯ ಪರಿಣಾಮವನ್ನು ಉಂಟು ಮಾಡುತ್ತೆ, ಯಾವೆಲ್ಲ ರಾಶಿಗಳಿಗೆ ಶುಭ ಫಲವಿದೆ, ಅದೇ ರೀತಿ ಯಾವ ರಾಶಿಗಳಿಗೆ ಗಂಡಾಂತರವಿದೆ, ಅದಕ್ಕೆ ಪರಿಹಾರವೇನು, ಈ ಎಲ್ಲ ಮಾಹಿತಿಯನ್ನು ನೀಡಲಿಕ್ಕೆ ಇವತ್ತು ನನ್ನ ಜೊತೆ ಭಾರತೀಯ ಜ್ಯೋತಿಷ್ಯ ವಿಜ್ಞಾನ ಸಂಶೋಧಕರಾಗಿರುವಂತಹ ಮಹಾಬಲಮೂರ್ತಿ ಕೋಡ್ಲಕೆರೆ ಅವರಿದ್ದಾರೆ. ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಕಾರ್ಯಕ್ರಮನ ಶುರು ಮಾಡೋಣ. ನೇರ ಸ್ವಭಾವವನ್ನು ಹೊಂದಿರುವ ನಾಯಕತ್ವ ಗುಣವನ್ನು ಹೊಂದಿರುವಂತಹ ಸಿಂಹ ರಾಶಿಯವರಿಗೆ ಈ ಬಾರಿಯ ಶನಿ ಸಂಚಾರ ಯಾವ ರೀತಿ ಪರಿಣಾಮವನ್ನು ಬೀರಲಿದೆ? ಶನೈಶ್ಚರ ಕರ್ಕಾಟಕ ರಾಶಿಯವರಿಗೆ ಅಷ್ಟಮ ಶನಿ ಕಾಟ ಮುಗೀತು ಅಂತ ಹೇಳುವಾಗ ಈ ಸಿಂಹರಾಶಿಯವರಿಗೆ ಏನಾಗುತ್ತೆ, ಈಗ ಅಷ್ಟಮ ಶನಿ ಕಾಟದ ಪ್ರಾರಂಭದ ದಿನಗಳು ಸ್ಟಾರ್ಟ್ ಆಗುತ್ತೆ. ಅಂದರೆ ಮುಂದಿನ 2.5 ವರ್ಷಗಳು, ಆ್ಯಕ್ಚುಲಿ ಮುಂದಿನ 2.5 ವರ್ಷಗಳೆಲ್ಲ ವಿಶಿಷ್ಟವಾದಂತಹ ಈ ಗ್ರಹಗಳ ಚಲನವಲನಗಳ ಸಂದರ್ಭದಲ್ಲಿ ಕೆಲವು ಬೋನಸ್ ಪೀರಿಯಡ್ಗಳು ಕೂಡ ಅಕಸ್ಮಾತ್ತಾಗಿ ಒದಗಿಬಿಡುತ್ತೆ. ಆದರೆ ಈ ಬೋನಸ್ ಇದು ಏನು ಸಿಂಹರಾಶಿಯವರಿಗೆ ಬೇಕಾದ ಬೋನಸ್ ಅಲ್ಲ. ಯಾಕೆಂದರೆ ಸುಮಾರಾಗಿ ಮುಂದಿನ 3 ವರ್ಷಗಳ ಕಾಲ ಈ ಒಂದು ಮೀನರಾಶಿಯಲ್ಲಿ ಯಾರು ಶನೈಶ್ಚರ ಸ್ಥಿತನಾಗಿರ್ತಾನೆ. ಮೀನರಾಶಿಯಲ್ಲಿ ಆ 3 ವರ್ಷಗಳ ಕಾಲವೂ ಆ ಒಂದು ಅಷ್ಟಮ ಶನಿ ಕಾಟವನ್ನು ಈ ಸಿಂಹರಾಶಿಯವರಿಗೆ ಒದಗಿಸುವಂತಹ ದುರ್ಬಲ ಸ್ಥಿತಿಯನ್ನು ತಂದುಬಿಡ್ತಾನೆ. ಶನಿ ಕಾಟ ಅಂದ ತಕ್ಷಣ ಏನೋ ಗೊಂದಲವನ್ನು ನಿರ್ಮಿಸಿಬಿಡ್ತಾನೆ, ಅಥವಾ ಎಲ್ಲ ರೀತಿಯ ಕಾವನ್ನು ಅಥವಾ ಬಿಸಿಯನ್ನು ನಮಗೆ ನೀಡುವುದರ ಮೂಲಕವಾಗಿ ನಮ್ಮ ಬದುಕನ್ನು ಅಯೋಮಯಗೊಳಿಸ್ತಾನೆ ಅನ್ನುವಂತಹ ತಪ್ಪು ಭಾವನೆಗಳಿಗೆ ಹೋಗಬಾರ್ದು. ಹೌದು, ಶನೈಶ್ಚರ ನಾವೇನು ನಮ್ಮ ಭಾರತೀಯ ಸಂದರ್ಭದಲ್ಲಿ ಈ ನಮ್ಮ ಕರ್ಮವನ್ನು, ನಮ್ಮ ಯಾವುದೋ ಜನ್ಮದ ಒಂದು ಪ್ರಾರಬ್ಧವನ್ನು ನಾವು ಈಗ ಅನುಭವಿಸ್ತಾ ಇದ್ದೇವೆ. ಹಾಗಾಗಿ ಈ ನೋವುಗಳು, ಈ ಒಂದು ಅಸಹಾಯಕತೆಗಳು, ಈ ಒಂದು ಏನು ಯಾವ ಕೆಲಸವನ್ನು ನಾನು ಮಾಡಬೇಕು ಅಂದರೂ ತಿರುಗಿ ಬರುವಂಥ ವೈಫಲ್ಯಗಳನ್ನು ಎದುರಿಸಬೇಕಾದಂಥದ್ದು ಸಂದರ್ಭ ಇದ್ಬಿಡ್ತಲ್ಲ ಅಂತ ದುಃಖ ಪಡುವಂಥ ದಿನಗಳು ಇದ್ದಿದ್ದರು. ಅದನ್ನು ನಾವು ಏನು ನಮ್ಮ ಪ್ರಾರಬ್ಧದ ಕಾರಣಕ್ಕಾಗಿ ಆಗಿದೆ, ನಮ್ಮ ಕರ್ಮದ ಕಾರಣಕ್ಕಾಗಿ ಆಗಿದೆ ಅಂತ ನಾವು ಯೋಚಿಸ್ತಾ ಬಂದಂಥ ವಿಚಾರ ಇರುತ್ತೆ. ಹೌದು, ಈ ಶನಿಕಾಟದ ಸಂದರ್ಭದಲ್ಲಿ ಆ ಕರ್ಮ ಅನ್ನುವಂಥದ್ದೇನು ಏನು ಮಾಡ್ತಾನೆ ಶನೈಶ್ಚರ, ಅದನ್ನು ತೀರಿಸುವಂಥ, ಅಂದರೆ ಅದನ್ನು ಒಡೆದು ತೆಗೆಯುವಂಥ ಸಂದರ್ಭ ಏನಿರುತ್ತೆ. ನಾವೀಗ ನಮ್ಮ ಡೆಂಟಿಸ್ಟ್ ಹತ್ರ ನಮ್ಮ ಹಲ್ಲನ್ನು ರಿಪೇರಿ ಮಾಡ್ಕೊಳ್ಳಿಕ್ಕೆ ಹೋಗುವಾಗ ಏನಾಗುತ್ತೆ, ಕೆಲವು ನೋವುಗಳನ್ನು ಅನುಭವಿಸಲೇಬೇಕಾಗತ್ತೆ. ಡೆಂಟಿಸ್ಟ್ ಹತ್ರ ಹೋದಾಗ ನೋವುಗಳಿರದೆಯೇ ನಾವು ನಮ್ಮ ಹಲ್ಲುಗಳನ್ನು ರಿಪೇರಿ ಮಾಡ್ಕೊಳ್ತೇವೆ ಅಂತಂದರೆ ಅದು ಸಾಧ್ಯವಿರದೆ ಹೋದಂಥ ಮಾತು. ನಂತರ ಎಟ್ಲೀಸ್ಟ್ ಅವರು ಒಂದು ಎನಿಸ್ಥೇಷಿಯಾ ಕೊಟ್ಟು ಆ ಸಂದರ್ಭದಲ್ಲಿ ಒಂದು ನೋವಾಗದೆ ಹೋದಾಗಿದ್ದರೂ ಕೂಡ ಆಮೇಲೆ ಮನೆಗೆ ಬಂದ ಮೇಲೆ ಆ ನೋವನ್ನು ನಾವು ತಡ್ಕೊಳ್ಳೇಬೇಕಾದಂತಹ ಒಂದು ಸ್ಥಿತಿ ಇರುತ್ತೆ. ಆದರೆ ಆ ನೋವನ್ನು ತಡೆದುಕೊಳ್ಳುವುದರ ಮೂಲಕವಾಗಿ ಅದರ ಮುಂದಿನ ಪರಿಣಾಮ ಏನಿರುತ್ತೆ ಅಂತಂದರೆ, ಸುರಕ್ಷಿತವಾದಂಥ ಹಲ್ಲುಗಳು ನಮಗೆ ಇರುವಂತಹ ಸಂದರ್ಭ ನಿರ್ಮಾಣ ಮಾಡಿರೋದ್ರಿಂದ ಆ ನೋವು ಮರೆತೋಗುತ್ತೆ. ನಮ್ಮ ಸುರಕ್ಷಿತವಾದ ಹಲ್ಲಿನ ನೆರವಿನಿಂದ ನಾವು ಮುಂದಿನ ಒಳಿತಿನ ಆಹಾರವನ್ನು ಸ್ವೀಕರಿಸಬಹುದಾದಂತಹ ಸ್ವಾದಿಷ್ಟಮಯವಾದಂಥ ದಿನಕ್ಕೆ ಕಾಲಿಡಲಿಕ್ಕೆ ಅವಕಾಶ ಆಗುತ್ತೆ. ಹಾಗೆಯೇ ಈ ಶನೈಶ್ಚರನೂ ಕೂಡ ಅಷ್ಟೇ. ಈಗ 2.5 ವರ್ಷವೋ 3 ವರ್ಷನೋ ಈ ಒಂದು ಅಷ್ಟಮ ಶನಿ ಕಾಟದ ಮೂಲಕವಾಗಿ ನೀವು ಕೇಳಿದಂತಹ ಈ ಸ್ವಯಂ ಮಹತ್ವಾಕಾಂಕ್ಷೆ ಆದಂತಹ ಒಂದು ಸ್ವಯಮೇವ ಮೃಗೇಂದ್ರತ ತನ್ನ ಶಕ್ತಿಯಿಂದಲೇ ಹೇಗೆ ಸಿಂಹ ಕಾಡಿನ ರಾಜನಾಗಿ ಅದು ತನ್ನ ಯಶಸ್ಸನ್ನು ಕಂಡುಕೊಳ್ತದೋ, ಹಾಗೆ ಆ ಯಶಸ್ಸನ್ನು ಕಂಡುಕೊಳ್ಳಬಹುದಾದಂತಹ ಶಕ್ತಿ ಉಳ್ಳಂತಹ ಸಿಂಹರಾಶಿಯವರಿಗೆ ಶನೈಶ್ಚರನ ಆಗಮನ ಮೀನರಾಶಿಗೆ ಆಗುತ್ತಿದ್ದಂತೆ ಏನು ಪರಿಣಾಮ ಅಂತ ಕೇಳಿದ್ರಿ. ಈ ಪರಿಣಾಮವನ್ನು ಗಮನಿಸಿದಾಗ ತೊಂದರೆಯನ್ನು ಕೊಡುವಂಥದ್ದನ್ನು ಮಾಡ್ತಾನೆ. ಹಾಗಾಗಿ ಸಿಂಹರಾಶಿಯವರು ಬಹಳ ಎಚ್ಚರದಲ್ಲಿ ಇರಬೇಕಾದಂಥ ದಿನಗಳು. ಅದು ರಾಜಕೀಯದ ಸಂದರ್ಭ ಇರಲಿ, ಅಥವಾ ಯಾವುದೋ ಒಂದು ರೀತಿಯ ಈ ಲೆಕ್ಕಪತ್ರ ವ್ಯವಹಾರಗಳ ಸಂದರ್ಭ ಇರಲಿ, ಅಥವಾ ವಿದೇಶ ವ್ಯವಹಾರಗಳ, ಅಥವಾ ಇನ್ನು ಯಾವುದೇ ರೀತಿಯ ಅಂದರೆ ಇಂಪೋರ್ಟ್ಸ್ ಆ್ಯಂಡ್ ಎಕ್ಸ್ಪೋರ್ಟ್ಸ್, ಹಾಗೆಯೇ ಓದಿನ ಸಂದರ್ಭಗಳು, ಅಥವಾ ವಿಶೇಷವಾಗಿ ತಮ್ಮ ಮನೆಯಲ್ಲಿ ಇರಬಹುದಾದಂತಹ ಹಿರಿಯರ ಕಾಳಜಿಯನ್ನು ತೆಗೆದುಕೊಳ್ಳುವಂಥ ಸಂದರ್ಭದಲ್ಲಿ. ಯಾಕೆಂತಂದರೆ ರೋಗಗಳು ಬಾಧಿಸುವುದು ನಮಗೆ ಆದಾಗ ನಮಗೆ ಒಂದು ರೀತಿಯ ಹಿಂಸೆ ಹೌದು. ಆದರೆ ನಮಗೆ ಬಾಧಿಸದೇ ಹೋದರೂ ನಮ್ಮವರಾದಂತಹ ಮಕ್ಕಳಿಗೋ ಅಥವಾ ಬಾಳ ಸಂಗಾತಿಗೋ ಅಥವಾ ತಂದೆ ತಾಯಿಗಳಿಗೋ ಯಾವುದೋ ಒಂದು ರೀತಿಯ ಯಾತನೆ ಶುರುವಾಗತ್ತೆ ಅಂತಾದರೆ ಅದು ಕೂಡ ನಮ್ಮ ಮಾನಸಿಕವಾದಂಥ ಪರಿಧಿಯಲ್ಲಿ ನೋವಿನ ವಿಷಯವೇ ಆಗಿರುತ್ತೆ. ಹಾಗಾಗಿ ಈ ಎಲ್ಲ ಸಂದರ್ಭಗಳಲ್ಲಿಯೂ ನನ್ನ ನೋವಿನ ಬಗೆಗಾಗಿ ಎನ್ನುವುದು ಒಂದು ಕಡೆ, ನನ್ನನ್ನು
ಸುತ್ತುವರಿದಂತಹ ನನ್ನ ಬಾಂಧವರ, ನನ್ನ ತಂದೆ ತಾಯಿಗಳ, ನನ್ನ ಮಕ್ಕಳ, ನನ್ನ ಬಾಳ ಸಂಗಾತ್ಯ ಇವರ ನೋವುಗಳು ಏನು ಅನ್ನುವಂಥದ್ರ ಬಗೆಗೂ ಕೂಡ ನಾನು ಸೂಕ್ಷ್ಮವಾದಂಥ ಒಂದು ದೃಷ್ಟಿಯನ್ನು ಇಟ್ಟಿರ್ತೇನೆ. ಅವರು ಕೂಡ ಹೇಗೆ ಅವರ ವಿಚಾರ, ವ್ಯವಹಾರಗಳು, ವರ್ತಮಾನಗಳು, ಆರೋಗ್ಯದ ವಿಚಾರದಲ್ಲಿ ಹೇಗೆ ಮುಂದರಿದು ಹೋಗ್ತಾ ಇದೆ ಅನ್ನುವಂಥದ್ರ ಕಡೆಯೂ ನಾನು ಒಂದು ಲಕ್ಷ್ಯವನ್ನು ಇಡುತ್ತೇನೆ ಅನ್ನುವಂಥದ್ದನ್ನು ಈ ಒಂದು ಸಿಂಹರಾಶಿಯವರು ಅವಶ್ಯವಾಗಿ ಅನುಸರಿಸಲೇಬೇಕಾಗತ್ತೆ. ಯಾಕೆಂದರೆ ಯಾವುದೋ ಒಂದು ದಿನ ಸರ್ರನೆ ಕಾಳ್ಗಿಚ್ಚಿನಂತೆ ಏಕಾಏಕಿಯಾಗಿ ಒಂದು ಸಂಗತಿ ನೆರವೇರಿಬಿಡ್ತು ಅಂತಾದರೆ ಆಗ ಏನಾಗುತ್ತೆ, ಎಟ್ ದಿ 11th ಅವರ್ ನಾವು ಬೆಂಕಿಯ ಬಗೆಗಾಗಿ ಬಾವಿಯನ್ನು ತೋಡುವಂಥದ್ದು ಭಾಳ ಹಾಸ್ಯಾಸ್ಪದ ಸಂಗತಿ ಆಗಿಬಿಡುತ್ತೆ. ಹಾಗಾಗಿ ಸಿಂಹರಾಶಿಯವರು ಬಹಳ ಎಚ್ಚರದಲ್ಲಿರಬೇಕು. ಅಧಿಕಾರವನ್ನು, ನನಗೆ ದಕ್ಕಲೇಬೇಕಾದಂಥ ಅಧಿಕಾರವನ್ನು ಸ್ವೀಕರಿಸುವುದಕ್ಕೂ, ನನಗೆ ದಕ್ಕಲೇಬೇಕಾದಂಥ ಕೆಲಸವನ್ನು ದಕ್ಕಿಸಿಕೊಂಡಂಥ ಕೆಲಸದಲ್ಲಿ ವಿಸ್ತೃತವಾದಂತಹ ಒತ್ತಡಗಳನ್ನು ಎದುರಿಸಲಿಕ್ಕೆ ಸಾಧ್ಯವಾಗದೇ ಹೋದಂತಹ ಒಂದು ಚಾಣಾಕ್ಷತೆಯನ್ನು ಪ್ರದರ್ಶಿಸೋದಕ್ಕೂ, ಹಾಗೆಯೇ ಮಾತಿನ ವಿಚಾರ ಬಂದಾಗ, ಯಾಕೆಂದರೆ ಈ ರಾಶಿಯವರು ಕೂಡ, ಈ ರಾಶಿಯವರ ಮೂಲ ತತ್ವ ಏನು ಅಂದರೆ ಬೆಂಕಿ ಅಂದರೆ ಇವರು ಬೆಂಕಿಯಂತೆ ಯಾವಾಗಲೂ ಸ್ಫೋಟಿಸಬಲ್ಲರು. ಅಂದರೆ ಸ್ಫೋಟಿಸ್ತಾರೆ ಅಂತಂದರೆ ಎಲ್ಲ ಸಿಂಹರಾಶಿಯವರು ಸಿಟ್ಟಿನಿಂದ ಸ್ಫೋಟಿಸುವವರು ಅಂತಲ್ಲ, ಅಲ್ಲಿ ಅನೇಕ ಇಪ್ಸ್ ಆ್ಯಂಡ್ ಬಟ್ಸ್ ಇರುತ್ತೆ. ಇದು ಹೀಗಿದ್ದರೆ, ಅದು ಹಾಗಿದ್ದರೆ, ಆಗ ಇವರಲ್ಲಿ. ಆದರೆ ಅತಿಯಾದಂತಹ ಶಾಂತತೆಯೂ ಕೂಡ ಏನಾಗುತ್ತೆ, ನಮ್ಮನ್ನು ಸುರಕ್ಷಿತವಾದಂಥ ಸ್ಥಳದಲ್ಲಿ ನಿಲ್ಲಿಸಿರುತ್ತೆ ಅಂತ ಹೇಳಲಿಕ್ಕಾಗೋದಿಲ್ಲ. ಹಾಗಾಗಿ ಯಾವಾಗ ನಮ್ಮ ಮೇಲೆ ಅಟ್ಯಾಕ್ ಆಗುವಂಥ ಸಂದರ್ಭ ಇದೆಯೋ ಆಗ ಅದನ್ನು ಪ್ರತಿರೋಧಿಸುವಂಥ ಶಕ್ತಿಯನ್ನು ಪಡೆಯಬೇಕಾಗತ್ತೆ. ಹಾಗಾಗಿ ಆದರೆ ಅನಾವಶ್ಯಕವಾಗಿ ಕೋಪ ಮಾಡಿಕೊಳ್ಳೋದ್ರ ಮೂಲಕ, ಅನಾವಶ್ಯಕವಾಗಿ ನಮ್ಮಲ್ಲಿ ಶಕ್ತಿ ಇದೆ ಅಥವಾ ಬೌದ್ಧಿಕವಾಗಿ ನಾವು ಗಟ್ಟಿದ್ದೇವೆ ಅನ್ನೋದ್ರ ಬಗ್ಗೆ ಜಗಳವನ್ನು ಮಾಡೋದಕ್ಕೋ, ಅಥವಾ ಯಾವುದೋ ಒಂದು ಸಂದರ್ಭದಲ್ಲಿ ನಮ್ಮ ಆವೇಶದ ಒಂದು ವ್ಯಾಪ್ತಿಯನ್ನು ಯಾವುದೋ ಕಾರಣಕ್ಕಾಗಿ ವಿಚಿತ್ರವಾಗಿ ನಾವು ಅಂದರೆ ಆ ಒಂದು ಇದರಲ್ಲಿ ಅದನ್ನು ಪ್ರದರ್ಶಿಸ್ತಾ ಯಾರನ್ನೋ ಒಬ್ಬರನ್ನು ಹಲ್ಲೆ ಮಾಡುವುದರ ಮೂಲಕವಾಗಿಯೋ ಅನಾವಶ್ಯಕವಾದಂತಹ ತೊಂದರೆಗಳಿಗೆ ಸಿಲುಕಿ ಹಾಕಿಕೊಳ್ಬೇಕಾದಂಥ ಸಂದರ್ಭವನ್ನು ನಿರ್ಮಿಸ್ಕೊಳ್ಬಾರ್ದು. ಅಂಥದ್ದು ಬರ್ತಾ ಇದೆ ಅನ್ನುವಂಥದ್ದಾದರೆ ಅಲ್ಲಿಯೇ ಅದನ್ನು ಯಾವುದೋ ಒಂದು ಹಂತದಲ್ಲಿ ನಾನು ಸೋತರೂ ಪರವಾಗಿಲ್ಲ, ಒಮ್ಮೆ ಅದನ್ನು ಶಾಂತಗೊಳಿಸುವಂಥ ಒಂದು ಸಂದರ್ಭಕ್ಕೆ ಹೋಗಿ. ಹಲವು ಸಂದರ್ಭದಲ್ಲಿ ಏನಾಗುತ್ತೆ, ನಮ್ಮದು ತಪ್ಪಿರೋದಿಲ್ಲ, ಆದರೆ ನಮ್ಮದು ತಪ್ಪಿರೋದಿಲ್ಲ ಅನ್ನುವಂಥದ್ದೇ ಒಂದು ಅಹಂಕಾರ ಆಗಬಾರ್ದು. ನಮ್ಮದು ತಪ್ಪು ಇರದೇ ಹೋದರೂ ಕೂಡ ಆ ಸಂದರ್ಭದಲ್ಲಿ ನಾವು ತಪ್ಪು ಮಾಡಿದ್ದೇವೆ ಅನ್ನುವಂಥ ಒಂದು ಗ್ರಹಿಕೆ ಬಂದುಬಿಡುತ್ತೆ. ಇಂತಹದ್ದನ್ನು ಶನೈಶ್ಚರ ಸರ್ರನ್ನೇ ನಿರ್ಮಾಣ ಮಾಡಿಬಿಡ್ತಾನೆ. ನೇರವಾಗಿ ಒಮ್ಮೊಮ್ಮೆ ಏನಾಗುತ್ತೆ, ನಾವು ಹಣವನ್ನು ನಾವು ಕದ್ದಿರೋದಿಲ್ಲ, ಆದರೆ ಆ ಕಳುವನ್ನು ನಾವೇ ಮಾಡಿದ್ದೇವೇನೋ ಅನ್ನುವಂಥ ರೀತಿಯಲ್ಲಿ ಆ ವಾತಾವರಣ ಸೃಷ್ಟಿಯಾಗಿರುತ್ತೆ. ಆದರೆ ಈ ರಾಶಿಯವರು ಖಂಡಿತವಾಗಿ ನಾನು ಮಾಡಿಲ್ಲ ಅನ್ನುವಂಥದ್ದನ್ನು ತಾಳ್ಮೆಯೊಂದಿಗೆ ಮತ್ತು ಅತ್ಯಂತ ಚಾಣಾಕ್ಷತೆಯೊಂದಿಗೆ ಅದನ್ನು ತಿಳಿಸಿ ಹೇಳಲಿಕ್ಕೆ ಮುನ್ನುಗ್ಗಬೇಕೇ ಹೊರತು ಯಾವುದೋ ಒಂದು ಆವೇಶದಲ್ಲಿ ಇನ್ನೊಂದನ್ನು ಏನನ್ನೋ ಮಾಡಲಿಕ್ಕೆ ಹೋಗಬಾರ್ದು. ಒಮ್ಮೊಮ್ಮೆ ನಾವು ನೋಡ್ತೇವೆ, ಯಾವುದೋ ಒಬ್ಬ ಪಿಕ್ ಪಾಕೆಟ್ ಮಾಡುವವನು ಅಥವಾ ಇನ್ನಿತರ ಯಾವುದೋ ಸಂದರ್ಭದಲ್ಲಿ ಅವನನ್ನು ಪಿಕ್ ಪಾಕೆಟ್ ಮಾಡೋದನ್ನು ಸಿಕ್ಕಿಬಿಟ್ರೆ ಸರ್ರನೆ ಈ ಕಾಯ್ದೆಯನ್ನು ಇವರೇ ಕೈಗೆ ಎತ್ಕೊಂಡು ಬಿಡ್ತಾರೆ. ಆ ಕಾಯ್ದೆಯನ್ನು ಕೈಗೆ ಎತ್ಕೊಳ್ಳುವಂಥ ಒಂದು ಸಂದರ್ಭ ಸಿಂಹರಾಶಿಯವರಿಗೆ ಎದುರಾಗಿಬಿಡಬಹುದು. ಯಾಕೆಂದರೆ ಇವರು ಉಗ್ರ ಸ್ವರೂಪಿಗಳಾಗಿದ್ದರೆ ಅದನ್ನು ತಾವಾಗಿಯೇ ತಮ್ಮನ್ನು ಒಂದು ಹಗ್ಗದ ಮೂಲಕವಾಗಿ ಬಂಧಿಸಿಕೊಂಡು ಬಂಧಿಸಿದ ಮೇಲೆ ಆ ಸುತ್ತಲೂ ಯಾರಿದ್ದಾರೋ ಅವರಿಗೆ ಇವರೇ ಬಡಿಗೆಯನ್ನು ಕೊಡುವುದರ ಮೂಲಕವಾಗಿ ಇವರು ಏಟುಗಳನ್ನು ತಿನ್ನುವಂಥದ್ದಕ್ಕೆ ಬೇಕಾದಂತಹ ಸಂದರ್ಭವನ್ನು ಸೃಷ್ಟಿಸ್ಕೊಂಡು ಬಿಡ್ತಾರೆ. ಹಾಗಾಗಿ ಇದು ಈ ಶನಿಕಾಟದ ದಿನಗಳಲ್ಲಿ ಇದು ಜಾಸ್ತಿ ಆಗಿರುತ್ತೆ. ಹಾಗಾಗಿ ಇಂಥದ್ದನ್ನು ಕೂಡ ಬಹಳ ಎಚ್ಚರದಿಂದ ನಿರ್ವಹಿಸಬೇಕಾದಂಥ ಒಂದು ದಿಸೆಯತ್ತ ಗಮನ ಹರಿಸಬೇಕು. ಇನ್ನು ಹಾಗಾದರೆ ರಾಜಕಾರಣದಲ್ಲಿ ಇವರಿಗೆ ಜಯವೇ ಇಲ್ಲವೋ ಅಂತ ಕೇಳಿದರೆ ಜಯ ಇರೋದಕ್ಕೆ ಬೇಕಾದಂಥ ಸ್ಥಿತಿಗತಿಗಳು ಇವರಿಗಿರುತ್ತೆ. ಯಾಕೆ ಅಂತಂದರೆ ಇವರ ಮಕ್ಕಳ ಮೂಲಕವಾದಂತಹ ಕೆಲವರು ನಮ್ಮ ಸಂದರ್ಭದಲ್ಲಿ ಏನು, ನಾವು ಕೇವಲ ಒಂಟಿಯಲ್ಲ, ನಮ್ಮದಾದಂತಹ ಪ್ರಾರಬ್ಧದ ಕರ್ಮಗಳನ್ನು ಅನುಭವಿಸುವಂತಹ ಒಂದು ವರ್ತಮಾನವನ್ನೇ ಸದಾ ನಾವು ಎದುರಿಸಬೇಕಾಗಿಲ್ಲ. ಹಲವು ಸಲ ಅದೃಷ್ಟವಶಾತ್ ನಮ್ಮ ಮಕ್ಕಳ ಅನೇಕ ರೀತಿಯ ಯಶಸ್ಸಿನ ದಾರಿಗೆ ಬೇಕಾದಂತಹ ಗ್ರಹಗಳು ಅವರ ಜಾತಕದಲ್ಲಿದೆ ಅಂತಾದರೆ ಅದು ತಂದೆಗೆ ಸಂತೋಷವನ್ನು ನೀಡುವಂತಹ ಸುಸಂದರ್ಭವನ್ನು ಕೂಡ ನಿರ್ಮಿಸಬಹುದು. ಹಾಗಾಗಿ ಶನೈಶ್ಚರನ ಆ ಒಂದು ಬೆಂಕಿಯ ರೀತಿಯ ದಳ್ಳುರಿಯಿಂದ ಹೊರತರುವಂತಹ ವಿಚಾರ ಹೇಗಿರುತ್ತೆ ಅಂದರೆ, ಮಕ್ಕಳ ಪಾಲಿನ ಅದ್ಭುತವಾದಂತಹ ಆ ಸಂದರ್ಭದ ವರ್ತಮಾನ ಅವರ ಜಾತಕದಲ್ಲಿ ಹದಿಗಟ್ಟಿದೆ ಅಂತಾದರೆ, ಬಾಳ ಸಂಗಾತಿಯ ಜಾತಕದಲ್ಲಿ ಹದಿಗಟ್ಟಿದೆ ಅಂತಾದರೆ, ಇವರು ರಾಜಕಾರಣದಲ್ಲಿಯೂ ಅಥವಾ ಇನ್ನಿತರ ಯಾವುದೇ ರೀತಿಯ ಬಿಸ್ನೆಸ್ನಲ್ಲೂ, ವಿಶೇಷವಾಗಿ ಈ ನಾವು ಡ್ರೈ ಫ್ರೂಟ್ಸ್ ಅಂತೇನು ಹೇಳ್ತೀವಿ, ಈ ಡ್ರೈ ಫ್ರೂಟ್ಸ್ ಈ ಏನು ಆಯಾತ ನಿರ್ಯಾತ ಅಥವಾ ಸ್ವದೇಶದಲ್ಲಿಯೇ ಇದರ ವ್ಯಾಪಾರವನ್ನು ದೊಡ್ಡ ರೀತಿಯಲ್ಲಿ ವಿಸ್ತರಿಸಿಕೊಳ್ಳುವಂಥದ್ದು,
ಮಾಡುವಂತಹದ್ದು ಅಥವಾ ಡಿಸ್ಟ್ರಿಬ್ಯೂಷನ್ಸು ಇವುಗಳನ್ನು ಮಾಡುವುದರ ಮೂಲಕವಾಗಿ ವಿಶೇಷವಾಗಿ ಡ್ರೈ ಫ್ರೂಟ್ಸ್ ಇವರಿಗೆ ಅನೇಕ ರೀತಿಯ ಸಿದ್ಧಿಗಳನ್ನು ಕೊಡೋದಕ್ಕೆ ಈ ಸಂದರ್ಭದಲ್ಲಿ ಇವರಿಗೆ ಅನುಕೂಲಕರದ್ದಾಗಿ ಬರ್ತದೆ. ಯಾಕೆ ಅಂತಂದರೆ ಇವರಿಗೆ ಬರುವ ಮೇ ಮಧ್ಯಭಾಗದಿಂದ ಗುರು ಬಲ ಇವರಿಗೆ ಒದಗಿ ಬರ್ತಾ ಇದೆ. ಈ ಗುರುಬಲ ಅನ್ನುವಂಥದ್ದು ವಿಶೇಷವಾಗಿ ಡ್ರೈ ಫ್ರೂಟ್ಸ್ ಬಗ್ಗೆ ಅಥವಾ ಫ್ರೂಟ್ಸ್, ಡ್ರೈ ಫ್ರೂಟ್ಸ್ ಅಲ್ಲದೆ ಉಳಿದ ರೀತಿಯ ಫ್ರೂಟ್ಸ್ ಅಥವಾ ಈ ಫ್ರೂಟ್ ಜ್ಯೂಸ್ ಅಷ್ಟೇ ಅಲ್ಲ, ಹಾಲಿನ ಸಂದರ್ಭದ ಹೈನುಗಾರಿಕೆ ಅಂತ ನಾವೇನು ಹೇಳ್ತೀವಿ ಅಥವಾ ಹೈನುಗಾರಿಕೆಗೆ ಸಂಬಂಧಿಸಿದ ವಿಚಾರದಲ್ಲಿನ ಏಜೆಂಟರಾಗಿ, ಕಮಿಷನ್ ಏಜೆಂಟರಾಗಿ ಈ ಎಲ್ಲ ವಿಚಾರಗಳಲ್ಲಿ ಇವರು ಹಣವನ್ನು ಉತ್ಪಾದಿಸುವಂತಹ ತಮ್ಮ ಗಳಿಕೆಯನ್ನು ವಿಸ್ತರಿಸಿಕೊಡಬಹುದಾದಂತಹ ಸದವಕಾಶಗಳನ್ನು ಪಡೆದಿದ್ದಾರೆ. ಎಲ್ಲೋ ಒಂದು ಕಡೆ ಕತ್ತಲು ಬಂದಿದೆ ಅಂತಾದರೆ, ಈ ಒಂದು ಶನಿ ಕಾಟದ ಮೂಲಕವಾಗಿ ಕತ್ತಲು ಬಂದಿದೆ ಅಂತಾದರೆ ಗುರುವಿನ ಆ ಒಂದು ಬಲ ಒದಗಿ ಬರೋದರಿಂದ ಅಲ್ಲಿ ಆ ಕತ್ತಲನ್ನು ನೀಗಿಸಬಹುದಾದಂತಹ ಒಂದು ಬೆಳಕು ಕೂಡ ಅಲ್ಲಿರುತ್ತೆ. ಹಾಗಾಗಿ ಆ ಬೆಳಕಿನತ್ತ ಹೆಚ್ಚಿನ ದೃಷ್ಟಿಯನ್ನು ಹಾಗೂ ಉತ್ಸಾಹವನ್ನು ಇಟ್ಟುಕೊಂಡು ಅದರ ಮೂಲಕವಾಗಿ ಹೇಗೆ ಜೀವನವನ್ನು ಗೆಲ್ಲಬಹುದು ಅನ್ನುವಂತಹ ತಾಳ್ಮೆಯ ನಿರ್ಧಾರವನ್ನು ಮತ್ತು ಗೇಮ್ ಪ್ಲ್ಯಾನನ್ನು ಇವರು ಮಾಡಬೇಕು, ಯಶಸ್ಸನ್ನು ಪಡಿಬೇಕು. ಹಾಗಾಗಿ ತಾಳ್ಮೆ ಬೇಕು. ತಾಳ್ಮೆಯಲ್ಲಿಯೂ ನಡೆಸಬಹುದಾದಂತಹ ಅನೇಕ ಕೆಲಸಗಳು, ತಾಳ್ಮೆಯ ಕೆಲಸಗಳು ಡಿವಿಡೆಂಡನ್ನು ಖಂಡಿತವಾಗಿ ಈ ಸಿಂಹರಾಶಿಯವರಿಗೆ ಕೊಡುತ್ತೆ. ನಮಸ್ಕಾರ. ಶನಿ ಸಂಚಾರ ಬದಲಾವಣೆಯಿಂದ ಉಂಟಾಗುವಂತಹ ಪರಿಣಾಮದ ಕುರಿತು, ಅದೇ ರೀತಿ ಪರಿಹಾರದ ಕುರಿತು ಸಾಕಷ್ಟು ಮಾಹಿತಿಯನ್ನು ನೀಡಿದ್ರಿ. ಧನ್ಯವಾದಗಳು ಸರ್ ನಿಮಗೆ. ಜ್ಯೋತಿಷ್ಯ, ವಾಸ್ತು, ಧಾರ್ಮಿಕತೆಯ ಕುರಿತು ಇನ್ನಷ್ಟು ವಿಶೇಷ ವಿಡಿಯೋಗಳಿಗಾಗಿ ವಿಶ್ವವಾಣಿ ಟಿವಿ ಸ್ಪೆಷಲ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ. ಈ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ಶೇರ್ ಮಾಡಿ, ಲೈಕ್ ಮಾಡಿ. ಧನ್ಯವಾದಗಳು.